पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಓಕೆ, ಸರ್ವೇ ಜನ ಸುಖಿನೋ ಭವಂತು. ಒಂದು ಫ್ಲವರ್ ತೊಗೊಂಡೋಗಿದೆ, ಮೀಡಿಯಮ್ ಆದರೂ ತೊಗೊಳ್ಳಿ ಅಥವಾ ದೊಡ್ಡದಾದರೂ ತೊಗೊಳ್ಳಿ. ಎಷ್ಟು ಕ್ವಾಂಟಿಟಿ ಮೇಲೆ ಯೂಸ್ ಮಾಡ್ತೀನಿ ಅಷ್ಟು ಕ್ವಾಂಟಿಟಿ ಮೇಲೆ ಲೆಕ್ಕ ಆಗುತ್ತೆ. ಒಂದು ತೊಗೊಂಡು ಇದನ್ನು ಇವಾಗ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು 2 ಸಲ ನೀರು ಹಾಕಿ ವಾಶ್ ಮಾಡಿ ಇಡಬೇಕು. ಓಕೆ, ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಇವಾಗೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬಿಡಿಸೋದಿದೆ, ಇನ್ನೊಂದು ಸ್ವಲ್ಪ ಬಿಡಿಸ್ಕೊತೀನಿ. ಬಿಡಿಸಿ 2 ಸಲ ನೀರು ಹಾಕಿ ವಾಶ್ ಮಾಡಬೇಕು ನೀಟಾಗಿ. 2 ಸಲ ನೀರು ಹಾಕಿ ನೀಟಾಗಿ ವಾಶ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಬಿಡಿಸೋದಿದೆ, ಬಿಡಿಸ್ತೀನಿ. ಓಕೆ, ಇನ್ನೊಂದು ಸ್ವಲ್ಪ ಕಟ್ ಮಾಡೋಣ. ಓಕೆ, ಇದು ಡೀಪ್ ಫ್ರೈ ಮಾಡೋದೆಲ್ಲ ಬೇಡ. ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ ನಾವು, ಡಯಟ್ ಅಂತ ಅನ್ನೋರಿಗೆ ಇದು ಮಾಡಬೇಕು. ಇದಿಷ್ಟು ಬಿಡಿಸ್ಕೊತೀವಿ. ಬಿಡಿಸ್ಕೊಂಡು ಓಕೆ, ಇದೆಲ್ಲದು ಬಿಡಿಸ್ಕೊಬೇಕು ಇಷ್ಟು. ಓಕೆ, ಇವಾಗ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಡೋಣ. ಓಕೆ, 2 ಸಲ ನೀಟಾಗಿ ತೊಳೆದು ಆಮೇಲೆ ಸ್ವಲ್ಪ ಬೇಯಿಸ್ಕೋಬೇಕು. ಓಕೆ, ಎರಡು ಸಲ ತೊಳೆದು ಈ ನೀರೆಲ್ಲ ಚೆಲ್ಲಿ. ಓಕೆ, ಹುಳ ಇದ್ದರೆ ಬಂದ್ಬಿಡುತ್ತೆ. ಹುಳ ಸದ್ಯಕ್ಕೆ ಇದರೊಳಗೆ ಯಾವುದೂ ಇಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ಓಕೆ, ಹುಳ ಅಂತ ಏನಿಲ್ಲ. ಹುಳ ಇಲ್ಲಿಲ್ದಂಗಿರಲಿ 2 ಸಲ ತೊಳೆದು. ಓಕೆ, ಇದು ಬೇಯಲ್ಲಿಟ್ಟಿನಿ. ಜಸ್ಟ್ ಒಂದು 3 to 4 ಮಿನಿಟ್ಸ್ ಬೆಂದರೆ ಸಾಕು, ಜಾಸ್ತಿ ಬೇಡ. 3 to 4 ಮಿನಿಟ್ಸ್ ಅಷ್ಟೇ. ಮೊದಲಿಗೆ ಒಂದು ಸಣ್ಣದು ಮಿಕ್ಸಿ ಜಾರ್ ತೊಗೊಂಡು, ಓಕೆ, ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕ್ಕೋಬೇಕು, ಹಾಗೂ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ಪೇಸ್ಟ್ ಮಾಡ್ಕೊಂಬರೋಣ. ಸ್ವಲ್ಪ ಮೊದಲಿಗೆ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕೋಣ. ಓಕೆ, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋದೆಲ್ಲ ಬೇಡ, ಯಾಕಂದರೆ ಗ್ರೀನ್ ಚಿಲ್ಲಿ ಸಾಸ್ ಮಾಡಿ ಇಟ್ಟಿದ್ದೀನಿ, ಅದೇ ಹಾಕ್ಕೊಳ್ತೇನೆ. ಓಕೆ, ನೆಕ್ಸ್ಟ್ 2 to 3 ನಿಮಿಷ ಬೆನ್ಸಾಗಿದೆ. ಫಸ್ಟ್ ನೀರೆಲ್ಲ ಬಸಿಬೇಕು, ಹಿಂಗೆ ತಗೋಬಾರ್ದು. ಇದು ನೀರೆಲ್ಲ ಹಿಂಗೆ ಪ್ಲೇಟ್ ಇಟ್ಟು ಈ ಥರ ಬರೀ ನೀರಷ್ಟೇ ಬಗ್ಗಿಸ್ಕೋಬೇಕು, ಅಂದರೆ ಹುಳ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಅಷ್ಟೇ. ತಣ್ಣಗಾಗಲಿಡಬೇಕು. ಈ ತಣ್ಣಗಾಗಿಟ್ಟು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ, ಸಾಕಷ್ಟೇ. ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಾಸ್ ಆದಮೇಲೆ ಒಂದು 2 to 3 ಟೀ ಸ್ಪೂನಷ್ಟು ಮೈದಾ ಹಿಟ್ಟು. ಜಾಸ್ತಿ ಏನು ಬೇಡ, ಸ್ವಲ್ಪ ಕೋಟಿಂಗ್ ಆಗೋಕ್ಕೋಸ್ಕರವಾಗಿ 2 to 3 ಟೀ ಸ್ಪೂನಷ್ಟು ಸಾಕು. ಓಕೆ, ಒಂದು 3/4 ಟೀ ಸ್ಪೂನಷ್ಟು ಇದು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಓಕೆ, ಇದನ್ನು ಇವಾಗ ನೀಟಾಗಿ ಕಲಿಸ್ಬೇಕು. ಎಲ್ಲದು ಮಸಾಲ ಎಲ್ಲ ಹೊಂದ್ಕೊಳಂಗೆ ನೀಟಾಗಿ ಕೈಯಿಂದ ಕಲಿಸ್ಕೋಬೇಕು. ಓಕೆ, ಸ್ವಲ್ಪ ಬಿಸಿ ಇದೆಯಲ್ಲ, ಹಾಗಾಗಿ ಇಲ್ಲಾಂದ್ರೇನು ಕೈಯಿಂದನೇ ಕಲಿಸ್ಬೇಕು. ಓಕೆ, ಕೈಯಿಂದನೇ ಕಲಿಸ್ಕೊಳ್ತೀವಿ ಸ್ವಲ್ಪ ನಿಮಿಷ. ಇದನ್ನು ನಾವು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಸ್ಟೀಮ್ ಮಾಡ್ತಾ ಇರೋದ್ರಿಂದ ಟೊಮೊಟೊ ಸಾಸ್ ಇವಾಗೆ ಹಾಕ್ಕೊತೀನಿ ನಾನು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಕೈಯಿಂದನೇ ಮಿಕ್ಸ್ ಮಾಡೋಣ. ಇದು ಡೀಪ್ ಫ್ರೈ ಮಾಡಿದರೆ ಹಾಕೋದೇನು ಅವಶ್ಯಕತೆ ಇದ್ದಿಲ್ಲ, ನಾವು ಈಗ ಡೀಪ್ ಫ್ರೈ ಮಾಡ್ತಾಯಿಲ್ಲ, ಹಾಗಾಗಿ ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಇವಾಗೆ ಹಾಕ್ಕೊತೀನಿ. ಸ್ವಲ್ಪ ಬೆಂದರೆ ಚೆನ್ನಾಗ, ಇಲ್ಲಾಂದರೆ
ಇದು ಮಸಾಲ ಜೊತೆ ಎಲ್ಲ ಚೆನ್ನಾಗಿ ಬೇಯಬೇಕು. ಓಕೆ, ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೊಂಡ್ರೆ ಆಯಿತು. ಇನ್ನು ಸ್ವಲ್ಪ ಬೇಗ ಅನಿಸುತ್ತೆ, ಒಂದು ಅರ್ಧ ಟೀ ಸ್ಪೂನ್ ಸಾಕು. ಇವಾಗ ಅದನ್ನ ಸ್ಟೀಮ್ ಮಾಡೋಕ್ಕಿಡಬೇಕು. ಓಕೆ, ಸ್ಟೀಮ್ ಮಾಡೋಕ್ಕಿಡ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಸ್ಟೀಮ್ ಆಗಲಿ. ಯಾಕೆ ಸ್ಟೀಮಿಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಮಸಾಲ ಎಲ್ಲ ಹೊಂದ್ಕೋಬೇಕು. ಇದು 10-15 ಮಿನಿಟ್ಸ್ ಅಟ್ಲೀಸ್ಟ್ ಮ್ಯಾರಿನೇಟ್ ಮಾಡಿದರೆ ಎಲ್ಲ ಮಸಾಲ ಹಿಡ್ಕೊತೈತಿ. ಅಲ್ಲಿವರೆಗೂ ನಾವು ಸ್ಟೀಮಿಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಪಾತ್ರೆ ತೊಗೊಂಡು ನೀರು ಹಾಕಬೇಕು. ನೀರು ಹಾಕ್ಕೊಂಡು ನಾವು ಒಂದು 3/4 ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದು ಸ್ಟೀಮ್ ಆಗಲಿಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ಓಕೆ, ಇವಾಗ ಗೋಬಿ ಇದೆ ಅಲ್ಲ, ಒಂದೊಂದೇ ಇಟ್ಕೊತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸ್ಟೀಮ್ ಮಾಡಿರೋದು, ಡೀಪ್ ಫ್ರೈ ಮಾಡಿರೋದು ಬೇಡ, ನಾವು ಡಯಟಲ್ಲಿದ್ದೀವಿ, ಆಯಿಲಿ ಫುಡ್ ಎಲ್ಲ ಬೇಡ ಅಂದರೆ ಈ ಥರ ಸ್ಟೀಮ್ ಮಾಡ್ಕೊಬೋದು. ಓಕೆ, ಟೇಸ್ಟಿಯಾಗಿರ್ತೈತಿ, ತುಂಬ ಸೇಮ್ ಟೇಸ್ಟೇ ಇರುತ್ತೆ. ಓಕೆ, ಎಲ್ಲ ಫುಲ್ ಹಾಕೋಣ ಅಂದರೆ ತುಂಬ ಸ್ಪ್ರೆಡ್ ಮಾಡಿದರೆ ಸ್ಟೀಮ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಆಲ್ರೆಡಿ 3 to 4 ಮಿನಿಟ್ಸಲ್ಲಿ ಬೇಯಿಸ್ಕೊಂಡಾಗಿದೆ ಅಲ್ಲ, ಜಲ್ದಿ. ನೆಕ್ಸ್ಟ್ ಈ ಕಡೆ ಹಾಕ್ಕೊಳ್ತೀನಿ. ಓಕೆ, ಓಕೆ, ಇವಾಗ ಸ್ಟೀಮ್ ಮಾಡಾಕಿದ್ದಾನು. ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು, ಓಕೆ, ಒಂದು ಪ್ಲೇಟ್ ತೊಗೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಸ್ಟೀಮ್ ಆಗಲಿ ಇದು. ಓಕೆ, ಸ್ಟೀಮ್ ಆಗ್ತಾ ಇದೆ. ಜಸ್ಟ್ ಓಕೆ, ಸ್ಟೀಮ್ ಆಗಿದೆ, ಸ್ಟಿಕ್ ಆಗ್ತಾ ಇದೆ ಅಲ್ಲ, ಇನ್ನೂ ಸ್ವಲ್ಪ ಸ್ಟೀಮ್ ಆಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದೆ ಹಸಿ ವಾಸನೆ ಹೋಗಲಿ. ಸ್ಟೀಮ್ ಎಲ್ಲ ಬೆಂದಿದೆ ನೋಡಿ, ಒಳಗೆಲ್ಲ ಹೋಗಿ ಬರ್ತಾ ಇದೆ ಅಂದರೆ ಸ್ಟೀಮ್ ಆಗಿದೆ ಅಂತಲೇ ಅರ್ಥ. ಸ್ಟೀಮ್ ಆಗಿದೆ. ಓಕೆ, ಎಲ್ಲ ನೀಟಾಗಿ ಬೆಂದಿದೆ, ಪರ್ಫೆಕ್ಟಾಗಿ. ಓಕೆ, ಬೆನ್ನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಫ್ರೈ ಮಾಡೋಣ. ಓಕೆ, ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಬೆಂದಿದೆ. ಫಸ್ಟು ಎಣ್ಣೆ ಹಾಕ್ಕೋಬೇಕು. ಒಂದು ಪಾತ್ರೆ ಇಟ್ಟು, ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ನೋಡ್ಕೊಂಡು ಹಾಕಬೇಕು. ಎಣ್ಣೆ ಹಾಕಿದ ನಂತರ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀವಿ. ಓಕೆ, ಈರುಳ್ಳಿ ಫ್ರೈ ಆಗಬೇಕು, ಸಾಕಿಷ್ಟೇ. ಓಕೆ, ಇವಾಗ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ನೆಕ್ಸ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡು. ಓಕೆ, ನೋಡ್ಕೊಂಡು ಹಾಕೋದು, ಯಾಕಂದರೆ ಖಾರ ಇರುತ್ತೆ, ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ. ನೆಕ್ಸ್ಟ್ ಇವಾಗ ನಿಮಿಷ ಇದು ಸ್ಟೀಮ್ ಮಾಡಿಟ್ಟಿದೆ, ಆವಾಗೆ ಸ್ಟೀಮ್ ಮಾಡಿಟ್ಟಿರುವಂತಹ ಗೋಬಿ ಹಾಕ್ಕೊಳ್ಬೇಕು. ಓಕೆ, ಹಾಕ್ಕೊಂಡು ಓಕೆ, ಎಲ್ಲ ಗೋಬಿನ ಹಾಕ್ಕೋಬೇಕು. ಇವಾಗ ಎಲ್ಲ ಗೋಬಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಓಕೆ, ಎಲ್ಲ ಗೋಬಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ, ನೆಕ್ಸ್ಟ್ ಇದಕ್ಕೀಗ ಈರುಳ್ಳಿ ಹಾಕ್ಕೋಬೇಕು. ಇದು ಸ್ಟೀಮ್ ಮಾಡಿರೋದ್ರಿಂದ ಬಿಡಿ ಬಿಡಿಯಾಗಿ ಬರಲ್ಲ. ಓಕೆ, ಡೀಪ್ ಫ್ರೈ ಮಾಡಿರೋದಾದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ.
ಡಯಟ್ ಮಾಡೋರು ತಿನ್ಬೋದು, ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ ನಾವು ಡಯಟ್ ಮಾಡ್ತೀವಿ ಅನ್ನೋರು ಕೂಡ ತಿನ್ಬೋದಾದಂಥ ಮಂಚೂರಿ, ಸ್ಟೀಮ್ ಮಂಚೂರಿ ಇದು. ಓಕೆ, ರೆಡಿ. ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ.